ಮಂಜು, ಏನು? ನಿನ್ ಮೈಕಲ್ ಮಾತಾಡಿದ್ಯಾ? ಇಲ್ಲ. ಈಗ ಇಬ್ರು ಮಾತಾಡೋಣ. ಹೆಂಗೆ? ಹಿಂಗೆ. ಮಂಜು, ಏನು? ನೀನ್ ಬೇಗ ದೊಡ್ಡವಳಾಗು, ನಾನ್ ನಿನ್ನೆ ಮದುವೆ ಮಾಡ್ಕೊತೀನಿ. ಏನ? ಒಳಗೆ ಸೇರಿದರ ದಮ್ಮು ಅಜ್ಜುಮ್ಮು ಎನ್ನುವುದು ಗಮ್ಮು. ಏಯ್ ಚಿನ್ವಿಕ, ಯಾಕೋ ನನ್ನ ಕಳ್ಳ ಅಂದೆ? ನಾ ಅಣ್ಣ ಅಂತ ಕೂಗಿದ್ದು, ನಿನ್ ಕಿವಿ ಕಳ್ಳ ಅಂತ ಕೇಳ್ತಿದೆ. ನಮ್ ಸೌಂಡ್ ಬಾಕ್ಸ್ ಎಫೆಕ್ಟ್ ಆಗ್ಬಿಟ್ಟಾಯ್ತಾ? ಎಲ್ಲಿ ಇನ್ನೊಂದ್ ಸರಿ ಹೇಳು. ಅಣ್ಣ ಈ ಕರೆಕ್ಟ್ ಆಗಿ ಕೇಳಿಸ್ತಾ? ಇನ್ನೊಂದ್ ಸರಿ ಹೇಳು. ಐ ಇನ್ನೊಂದ್ ಸರಿ ಹೇಳು. ಕಳ್ಳ ನೋಟ್ಟು ಮಾಡ್ತಾ ಇದ್ದಲ್ಲ ಮಗನೇ, ಕಾಯಿ ನನ್ ಮಗನೇ, ನಿಂದ ಬಂದಿಗೆ ಇರು ಕೊಡಿಸ್ತೀನಿ. ಅಯ್ಯೋ ಬರ್ತಾನೆ ಇಲ್ವೇ? ಇನ್ನು ರೋಟ್ ಆಗೋಯ್ತಲ್ಲ. ಏಯ್ ಅನ್ಕೊಂಡ್ ನನ್ನ ಮಗನೇ, ಈ ಕಿತ್ತನೆ ಬರೋದು. ಬರ್ತಾನೆ ಇಲ್ಲಪ್ಪ, ಆರಾಮ ಅನ್ಕೊಂಡ್ಬಿಟ್ಟೈತಲ್ಲೋ. ಊಟ ಮಾಡಿ ಕೊಡೋ ನೋಡಮ್ಮ. ಅಯ್ಯ ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು ಗೊತ್ತಾನೆ ಇಲ್ಲ. ಅಯ್ಯೋ ಅಯ್ಯೋ ಯಾಕೋ ಇಲ್ಲಿ ಮುಖ ಮುಚ್ಚು ಕೂತಿದ್ಯಾ? ಅಯ್ಯಯ್ಯೋ ಏನಾಯ್ತು ಕಂದ? ಇದು ಯಾಕೋ ಸಿಕ್ಕಿಸ್ಕೊಂಡಿದ್ಯಾ? ಅವನು ಯಾಕೆ ನನ್ನ ಕಳ್ಳ ಕಳ್ಳ ಅಂದ್ರೆ ಇನ್ನೇನು ಸತ್ಯ ಹರಿಚಂದ್ರ ಅಂತಾರ? ಇದ್ದಿದ್ದು ಒಬ್ಬನೇ ಒಬ್ಬ ಮುದ್ದಾದ ಮಗ, ಅವನ ಮಕ್ಕಳಿಗೆ ಪಾತ್ರೆ ಮುಚ್ಚಿ ಹಿಂಗ್ ಮಾಡ್ಬಿಟ್ಟಲ್ಲ. ಎಲ್ಲೋಯ್ತು? ಓಡಸ್ತೀನ ಬಿಡಲ್ಲ ಕಣ, ನಿನ್ನ ಸಾಯಿಸ್ಬಿಡ್ತೀನಿ. ಆಮೇಲೆ ಅವನು ಸಾಯಿಸ್ರಿ, ಮೊದ್ಲು ನನ್ನ ಮಗನ ಉಳಿಸ್ರಿ. ಅಯ್ಯೋ ಏನು ಬಾಳ ಇದೆಯಲ್ಲ ಕಂದ? ಡಾಕ್ಟರ್ ಡಾಕ್ಟರ್ ಏನಾಗ್ತಾ ಇದೆ? ಅಯ್ಯೋ ನಿಮ್ಮ ನನ್ಗಲ್ಲ ಡಾಕ್ಟರ್, ಮೀಸೆ ಬೆಳೆದಿದ್ದೆ ಬುದ್ಧಿ ಬೆಳೆದಿಲ್ವಲ್ಲ ಡಾಕ್ಟರ್? ಡಾಕ್ಟರ್ 300 ರೂಪಾಯಿ ಆಸೆಗೋಸ್ಕರ ಮುಂದೆ ಮಕ್ಕಳಾಗ ಯೋಗನೇ ಕಳ್ಕೊಂಡ್ಬಿಟ್ಟಿದ್ದೀನಿ ಡಾಕ್ಟರ್. ಅಲ್ವೇನೆ? ಇರೋದೇ ಒಂದೇ ಒಂದು ವಾರಿಸು, ಬೇಗ ರೆಡಿ ಮಾಡ್ಬಿಡೋ ಪ್ರಯತ್ನ ಪಡ್ತೀನಿ. ಅಲ್ಲಿ ಮಲಗಿಸಿ ಮಲಗ್ತೀನಿ. ಹೋಗ್ಬಿಟ್ರೆ ಗೊತ್ತಾಗತ್ತೆ. ಹಳೆ ಕಾಲಿ ಸೀದವ್ರು ಪಾತ್ರೆಗೆ ಕಳೆ ಹಿಡಿತವ್ರೆ ಅಲ್ವಾ ಡಾಕ್ಟರ್? ಇಲ್ಲ, ದಿನ ಇದ್ರ ಮೇಲೆ ಇದೇ ತರ ರಸ ಬೀಳಿಸ್ಬೇಕು. ಪಾತ್ರೆ ಕರಗಿ ಬಿದ್ದೋಗತ್ತೀನ? ಇಲ್ಲ, 20 ದಿವಸ ಇದೇ ತರ ಇದ್ರ ಮೇಲೆ ರಸ ಬೀಳಿಸಿದ್ರೆ ಪಾತ್ರೆ ಒಡೆದು ಕೆಳಗೆ ಬೀಳುತ್ತೆ. ಕೋಪ ಮಾಡ್ಕೋಬೇಡಿ, ಪಾಪ ಹೆತ್ತು ತಾಯಿ ಅಳ್ತಾಳೆ. ಅಯ್ಯೋ ನಿಮ್ ಮನೆ ಕಾಯುವಾಗ ಅದು ಎತ್ತು ತಾಯಿ ಅಲ್ಲ, ಪಾತ್ರೆ ತಾಯಿ. ಪಾತ್ರೆ ವಾರಿಸ್ತಾರು, ಮನೆಗೆ ಹೋದ್ರೆ ಅವ್ರ ಗಂಡ ರಿವರ್ಸ್ ಅಲ್ಲಿ ಹೊಡಿತಾನೆ ಅಂತ ಅಳ್ತಾವಳೆ. ತಾಯಿ ಆದ್ರೆ ನನಗೇನು, ದಿನ 5 ರೂಪಾಯಿ ಲೆಕ್ಕದಲ್ಲಿ 20 ದಿವಸಕ್ಕೆ 100 ರೂಪಾಯಿ ಚಾರ್ಜ್ ಆಗುತ್ತೆ. ನಿನ್ನ ಮಗನೇ ನಿನ್ನ ಪಾಲಿನ ಶನಿ. ದಿನ ಬೆಳಿಗ್ಗೆ ನೀನು ಅವನ ಮುಖ ನೋಡೋದ್ರಿಂದ ಬರಬಾರದು ಕಷ್ಟ ಬರ್ತಾ ಇದೆ. ಇನ್ನು ಕನಿಷ್ಠ 3 ತಿಂಗಳು ಅವನ ಮುಖ ನೋಡ್ಬೇಡ.